ಹಾಯ್ ಎಲ್ಲರಿಗೂ ನಮಸ್ಕಾರ. ನೋಡಿ ಇಲ್ಲಿ ನನ್ನ ಮತ್ತಿ ಸಾರು ಇವತ್ತು ಅಥವಾ ಬೂತಾಯಿ ಸಾರು ಹೇಗೆ ಕುದೀತಾ ಇದೆ ನೋಡಿ. ಇವತ್ತು ನಾನು ಅಂಗಡಿಗೆ ಹೋಗಿ ಒಂದು 3/4 kg ಮತ್ತಿ ಮೀನು ತಗೊಂಡು ಬಂದೆ. ಅಲ್ಲಿ ಅವ್ರನ್ನ ಕ್ಲೀನ್ ಮಾಡಲಿಕ್ಕೆ ಬಿಟ್ಟಿಲ್ಲ. ನಾವು ಮನೆಯಲ್ಲಿ ಕ್ಲೀನ್ ಮಾಡೋ ಮೊದಲು ಒಂದು ಅರ್ಧ ಗಂಟೆಯಷ್ಟು ಮೀನನ್ನು ನೀರಲ್ಲಿ ಹಾಕಿಡಬೇಕಂದ್ರೆ ಮತ್ತಿ ಮೀನನ್ನು ಸ್ಪೆಷಲಾಗಿ ಅದು ತುಂಬ ಕ್ಲೀನ್ ಆಗಬೇಕಂದ್ರೆ ಈ ಥರ ನೀರಲ್ಲಿ ಹಾಕಿಡಬೇಕು. ಆ ಟೈಮಿಗೆ ನಾವು ಇಲ್ಲಿ ಮಸಾಲೆಗೆಲ್ಲ ರೆಡಿ ಮಾಡೋಣ. ನಾನಿಲ್ಲಿ 15 ಗುಂಟೂರು ಮೆಣಸಿನಕಾಯಿ, 5 ಆ್ಯಪಲ್ ಮೆಣಸಿನಕಾಯಿ ತಗೊಂಡಿದ್ದೀನಿ. ಅದರ ತೊಟ್ಟೆಲ್ಲ ಕತ್ತರಿಸ್ತಾ ಇದ್ದೀನಿ. ಇದನ್ನು ಸಣ್ಣ ಉರಿಯಲ್ಲಿ ನಾವು ಉರಿಬೇಕು. ಸ್ವಲ್ಪ ಬಾಣಲಿಗೆ ಒಂಚೂರು ಎಣ್ಣೆ ಹಾಕಿ ಒಂದು ಸಣ್ಣ ಉರಿಯಲ್ಲಿಟ್ಟು ಮೆಣಸಿನಕಾಯಿನ ಉರಿಬೇಕು. ಒಂದು 2 ನಿಮಿಷ ಮೆಣಸಿನಕಾಯಿ ಹುರಿದ ಮೇಲೆ ಧನಿಯಾ ಬೀಜ ಹಾಕಬೇಕು. 1 ಸ್ಪೂನ್ ಅಥವಾ 1/4 ಸ್ಪೂನ್ ಸಾಕು 3/4 kg ಮೀನಿಗೆ. ಇವಾಗ ನೋಡಿ ಒಂದೊಂದು ತೊಟ್ಟು ಬಾಕಿ ಇದೆ ಕತ್ತರಿಸಲಿಕ್ಕೆ, ಮರ್ತುಬಿಟ್ಟೆ ನಾನು. ಅದನ್ನು ಈಗ ಕತ್ತರಿಸ್ತಾ ಇದ್ದೀನಿ. ಆಮೇಲೂ ತೊಟ್ಟು ಕತ್ತರಿಸ್ಬೋದು, ನಮ್ಗೆ ಬಿಸಿ ಬಿಸಿ ಆದಾಗ ಕಷ್ಟ ಆಗುತ್ತೆ. ಇವಾಗ ಇದನ್ನು ಉರಿತಾ ಇರುವಾಗ ಧನಿಯಾ ಬೀಜ ಹಾಕಬೇಕು. 1 ಸ್ಪೂನ್ ಅಥವಾ 1/4 ಸ್ಪೂನು. ಇದು ಕೂಡ ಅಷ್ಟೇ ಸಣ್ಣ ಉರಿಯಲ್ಲಿ ಇಟ್ಟು ಉರಿಬೇಕು. ಇದು ಸೀದು ಹೋದರೆ ಸಾರು ಚೆನ್ನಾಗಿ ಬರೋದಿಲ್ಲ. ಇದು ಕಪ್ಪು ಬಣ್ಣಕ್ಕೆ ತಿರುಗಬಾರ್ದು, ಚೆನ್ನಾಗಿ ಒಳಗಡೆ ಫ್ರೈನೂ ಆಗಬೇಕು, ಕಪ್ಪು ಬಣ್ಣಕ್ಕೆ ತಿರುಗಬಾರ್ದು. ನೋಡಿ ಒಂದು ದೊಡ್ಡ ನಿಂಬೆ ಹಣ್ಣಿನಷ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ. ಒಂದು ತೆಂಗಿನಕಾಯಿ ಅರ್ಧ ಭಾಗದಷ್ಟು, ದೊಡ್ಡ ತೆಂಗಿನಕಾಯಿ ಅರ್ಧ ಭಾಗದಷ್ಟು ತಗೊಂಡು ಈಗ ನಾನು ತೆಂಗಿನಕಾಯಿ ತುರಿತಾ ಇದ್ದೀನಿ. ಇವಾಗ ಎಲ್ಲವನ್ನು ಒಟ್ಟಿಗೆ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಬೇಕು. ಜೊತೆಗೆ 1-1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ತುಂಬ ನುಣ್ಣಗೆ ರುಬ್ಬಿ. ನಾನು ಕಲ್ಲಲ್ಲಿ ಕೂಡ ರುಬ್ತಾಯಿದ್ದೆ, ಈಗಲೂ ನಮ್ಮ ಮನೇಲಿ ಕಲ್ಲಿದೆ, ಒಂದಿನ ಕಲ್ಲಲ್ಲಿ ರುಬ್ಬಿ ತೋರಿಸ್ತೇನೆ ನಾನು. ನುಣ್ಣಗೆ ರುಬ್ಬಿದಷ್ಟು ಚೆನ್ನಾಗಾಗುತ್ತೆ. ನಮ್ಮ ಕಾಸರಗೋಡು ಭಾಗ ಬಂದರೆ ಮೀನಿಗೆ ಜೀರಿಗೆ ಬೆಳ್ಳುಳ್ಳಿ ಹಾಕಲ್ಲ, ನಮಗೆ ಇಷ್ಟ ಆಗಲ್ಲ. ಈಗ ಮಸಾಲೆ ಎಲ್ಲ ರುಬ್ಬಿದ್ದಾಯಿತು ನೋಡಿ. ಇನ್ನು ಮೀನನ್ನ ಕತ್ತರಿಸಬೇಕು. ಈಗ ನೋಡಿ ಮನೆ ಕತ್ತಿಯಲ್ಲಿ ನಾನು ಮತ್ತಿನ ಕಟ್ ಮಾಡ್ತಾಯಿದ್ದೀನಿ. ಮತ್ತಿ ಒಳಗಡೆ ದೊಡ್ಡ ದೊಡ್ಡ ಮೊಟ್ಟೆ ಕೂಡ ಇತ್ತು. ನಾವೇ ಕಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಮಾತ್ರ ಗೊತ್ತಿರೋರು ಮಾತ್ರ ಮೀನು ಮನೆಯಲ್ಲಿ ಕಟ್ ಮಾಡಬೇಕು, ಇಲ್ಲಾಂದರೆ ಮನೆ ಫುಲ್ ಸ್ಮೆಲ್ ಬರುತ್ತೆ. ಮತ್ತಿದು ಸ್ಮೆಲ್ಲಿಗೆಲ್ಲ ನಾವು ಅಕ್ಕಿ ತೊಳೆದ ನೀರನ್ನೆಲ್ಲ ಹಾಕಿ ಕ್ಲೀನ್ ಮಾಡ್ಬೋದು. ಇಲ್ಲಿ ಶುಂಠಿ, ಹಸಿಮೆಣಸಿನಕಾಯಿ, ಟೊಮೆಟೊ, ಈರುಳ್ಳಿ ಇಷ್ಟನ್ನು ನಾನು ಕತ್ತರಿಸಿಟ್ಟಿದ್ದೇನೆ. ಇದಕ್ಕೆ ಈಗ ನಾವು ಮಸಾಲೆಯನ್ನು ಹಾಕಬೇಕು. ರುಬ್ಬಿಬಿಟ್ಟ ಮಸಾಲೆ ಇದೆ ಅಲ್ವ, ಅದನ್ನು ಹಾಕಬೇಕು. ಆಮೇಲೆ ಎಷ್ಟು ನೀರು ಬೇಕೋ, ತೆಳ್ಳಗಾಗಬಾರ್ದು, ದಪ್ಪ ಆಗಬಾರ್ದು. ನಾವು ಕುದಿಸುವಾಗ ತುಂಬ ತೆಳ್ಳಗಾದರೆ ಇನ್ನಷ್ಟು ತೆಳ್ಳಗಾಗುತ್ತೆ. ಉಪ್ಪು, ಟೊಮೆಟೊ ಆ ಥರ ಮೀನೆಲ್ಲ ನಂತರ ಮೀನು ಹಾಕುವಾಗ ತುಂಬ ತೆಳ್ಳಗಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಕುದಿಯೋ ತನಕ ಗಟ್ಟಿಯೇ ಇರಲಿ. ಚೆನ್ನಾಗಿ ಕುದಿದ ನಂತರ ನಿಮಗೆ ಇದು ತುಂಬ ಗಟ್ಟಿ ಅನಿಸಿದರೆ ಮಾತ್ರ ಒಂಚೂರು ನೀರು ಹಾಕ್ಬೋದು, ಮತ್ತು ಕುದಿಸಿ. ಇವಾಗ ನಾನು ನೋಡಿ ಒಂದು ಹದಕ್ಕೆ ತಂದಿದ್ದೇನೆ. ಇನ್ನು ನೋಡಿ ಉಪ್ಪು ನೀರು ಬಿಟ್ಕೊಳ್ಳುತ್ತೆ, ಮೀನು ನೀರು ಬಿಟ್ಕೊಳ್ಳುತ್ತೆ, ಟೊಮೆಟೊ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ನೋಡಿ ಮಸಾಲೆಗೆ ನೀರು ಹಾಕಬೇಕು. ಮೀನು ಸಾರೆಲ್ಲ ತುಂಬ ನೀರಾದರೆ ತಿನ್ನಲಿಕ್ಕಾಗಲ್ಲ, ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಈ ಕಡೆ ನೋಡಿ ಮತ್ತಿ ಕ್ಲೀನ್ ಮಾಡಿದ್ದಾಯಿತು. ಇನ್ನೊಂದೆರಡು ಸಲ ತೊಳೆದ್ರೆ ಮತ್ತಿದ್ದು ಕೆಲಸ ಮುಗಿದೋಯ್ತು. ಆ ಕಡೆ ಒಂದು ಕಡೆ ಸಾರು ಕುದೀತಾ ಇದೆ. ನಾನು ತುಂಬ ಪ್ಲ್ಯಾನ್ ಮಾಡಿ ಅಡುಗೆ ಮಾಡ್ತೇನೆ, ಹಾಗಾಗಿ ನನ್ನ ಅಡುಗೆ ಬೇಗನೆ ಆಗುತ್ತೆ. ಪಟ ಅಂತ ಮಾಡ್ತೀನಿ ನಾನು. ಈಗ ಚೆನ್ನಾಗಿ ಮಸಾಲೆ ಕುದೀತಾ ಇದೆ. ಇನ್ನು ನಾವು ಮೀನು ಹಾಕೋಣ, ತೊಳೆದಿಟ್ಟ ಮೀನನ್ನ ಹಾಕೋಣ. ಮೀನು ಹಾಕಿ ಒಂದು 2-3 ಅಥವಾ 4 ನಿಮಿಷ ಕುದಿದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಕುದಿಯೋದು ಬೇಡ. ಎಲ್ಲರೂ ಮನೆಯಲ್ಲಿ ಇದನ್ನು ಮಾಡಿ ನೋಡಿ. ಮತ್ತಿ ಮೀನು ಇದೆ ಅಲ್ವಾ, ಅಂದರೆ ಬೂತಾಯಿ ಅಥವಾ ಮತ್ತಿ ಮೀನು ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ, ತುಂಬ ಈಸಿಯಾಗಿದೆ. ಈ ಥರ ಪುಡಿಯೆಲ್ಲ ಬಳಸದೆ ಬರೀ ಮೆಣಸಿನ್ಕಾಯಿ ಎಲ್ಲ ನಾವು ಹೋಗಲೇ ಎಲ್ಲ ಮಸಾಲೆ ರೆಡಿ ಮಾಡಿದರೆ ಇನ್ನಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆ ನನ್ನ ಈ ಬಡ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಒಂದು 3 ನಿಮಿಷ ಇದು ಬೇಯಬೇಕು ಅಷ್ಟೆ. ಇದು ಕಡುಬಿಗೆ, ಅನ್ನಕ್ಕೆಲ್ಲದಕ್ಕೂ ಕೂಡ ಸೂಪರಾಗಿರುತ್ತೆ. ಮೀನಿಗೆ ಟೇಸ್ಟ್ ಒಂದು ಬೇರೆಯೇ ಇರುತ್ತೆ. ಟಾಟಾ ಬಾಯ್, ಸಿ ಯು.